ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಈಗ ಎಲ್ಲ ಕಾಲೇಜುಗಳಿಗೆ ಎಲ್ಲ ರಜಾ ಬಂದಿದೆ. ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ, BSc ಆಲ್ಮೋಸ್ಟ್ 246 ಏನಿತ್ತರ ಎಲ್ಲ ಸಿಲೆಬಸ್ಸು ಅಪ್ಲೋಡ್ ಮಾಡಿದ್ದೆ. ಸೊ ಎಲ್ಲ ಹುಡುಗರು MSc ಹುಡುಗರು ಪರ್ಟಿಕ್ಯುಲರ್ಲಿ ನಮಗೆ KCET ಮತ್ತು ನೆಟ್ ಎಕ್ಸಾಮ್ ಬರ್ತಾ ಇದೆ, ಒಂದಿಷ್ಟು ಹೆಲ್ಪ್ ಮಾಡಿ ನಮಗೆ ಅದ್ರ ಬಗ್ಗೆ ವೀಡಿಯೋಸ್ ಮಾಡಿ ಅಂತ ಕೇಳ್ಕೊಂಡ್ರು. ಹಾಗಾಗಿ ನಾನು KCET ಪೇಪರ್ 1 ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಅಗೇನ್ ಪೇಪರ್ 2ನಲ್ಲಿ ಕೆಮಿಸ್ಟ್ರಿದಲ್ಲಿ ಸುಮಾರು ವೀಡಿಯೋಸ್ನ ಮಾಡಿದ್ದೀನಿ. ಆ್ಯಕ್ಚುಲಿ ನಿಮ್ಗೆ ಗೊತ್ತಿದ್ದಂಗೆ ರಿಸರ್ಚ್ ಮೆಥಡಾಲಜಿನಲ್ಲಿ ಪೇಪರ್ 1ನಲ್ಲಿ ನಿಮಗೆ 10 ಚಾಪ್ಟರ್ಸ್ ಇರುತ್ತೆ. ಸೊ ಎಲ್ಲ ಚಾಪ್ಟರ್ಸ್ ಮೇಲೂ ವೀಡಿಯೋಸ್ನ ನಾನು ಮಾಡಿದ್ದೀನಿ. ಈಗ ಮತ್ತೆ ಅದನ್ನು ಮತ್ತೆ ಡೀಪಾಗಿ ಅದ್ರ ಬಗ್ಗೆ ಕೇಳ್ಕೊಳ್ತಾ ಇದ್ದಾರೆ, ಇನ್ನೂ ಸ್ವಲ್ಪ ಡೀಟೇಲಾಗಿ ಮಾಡಿ ಅಂತ. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಅಗೇನ್ ಫ್ರಮ್ ದಿ ಚಾಪ್ಟರ್ 1 ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ರಿಸರ್ಚ್ ಮೆಥಡಾಲಜಿ ಅದಕ್ಕಿಂತ ಮುಂಚೆ ನಾನು 4 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಮೊದಲನೇದರಲ್ಲಿ ಕ್ರ್ಯಾಶ್ ಕೋರ್ಸ್ ಅಂತಂದರೆ ಏನೇನು ಓದಬೇಕು, ಹೇಗೆ ಓದಬೇಕು ಅದ್ರ ಬಗ್ಗೆ ಇದೆ. ಎರಡನೇದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ, ಯಾವ್ಯಾವುದನ್ನು ಓದಬೇಕು, ಹೆಂಗೆ ಓದಬೇಕು ಅಂತ. ಅದಾದಮೇಲೆ ನಿಮಗೆ 2 ಕ್ವಶನ್ ಪೇಪರ್ ಸೀರೀಸ್ನ ಮಾಡಿದ್ದೀನಿ. ಒಂದೊಂದರಲ್ಲಿ 25 ಕ್ವಶನ್ಸ್ ಇದೆ. ಎಲ್ಲ ಒಟ್ಟಿಗೆ ಹಾಕಿದ್ರೆ ಕಷ್ಟ ಆಗುತ್ತೆ ಅಂತ ಎಲ್ಲನೂ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಮಾಡ್ತಾ ಇರೋಂಥದ್ದಲ್ಲಿ ಕ್ವಶನ್ ಆನ್ಸರ್ಸಲ್ಲಿ ಇದು 3rd ವಿಡಿಯೋ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರೋದು. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಗೊತ್ತು ಇದು ನಂದು ಸಬ್ಜೆಕ್ಟ್ ಅಲ್ಲ ಅಂತ. ಸೊ ಇದು ನಾನು ಒಂದು ವಿಡಿಯೋ ನಾನು ಮಾಡಬೇಕು ಅಂತಂದರೆ ಸುಮಾರು ಏನಿಲ್ಲ ಅಂದರೂ 4 ದಿವಸ ನಾನು ಬೇರೆ ಬೇರೆ ಟೆಕ್ಸ್ಟ್ ಬುಕ್ಗಳನ್ನ ಓದಬೇಕಾಗತ್ತೆ, ಅಥವಾ ಬೇರೆ ಬುಕ್ಸ್ಗಳನ್ನ ಓದಬೇಕಾಗತ್ತೆ, ಅಥವಾ ಬೇರೆ ವೀಡಿಯೋಸ್ಗಳನ್ನ ನಾನು ನೋಡಿ ನಾನು ತುಂಬ ಎಫರ್ಟ್ ಹಾಕಿ ನಾನು ಇದನ್ನು ನಮ್ಮ ಹುಡುಗರಿಗೆ ಅರ್ಥ ಹಾಕೋಂಗೆ ನಾನೀಗ MSc ಮುಗಿಸ್ಕೊಂಡಿದ್ದೀನಿ, ನಾನೇ ಈಗ ಎಕ್ಸಾಮ್ ತೊಗೊಳ್ತಾ ಇದ್ದೀನಿ ಅನ್ನೋಷ್ಟು ಮಟ್ಟಿಗೆ ಇನ್ವಾಲ್ವ್ ಆಗಿ ನಾನು ಈ ಕ್ವಶನ್ಸ್ನೆಲ್ಲ ಮಾಡ್ತಾ ಇದ್ದೀನಿ. ಹಾಗಾಗಿ ನೀವು ಇದನ್ನು ಕಂಪ್ಲೀಟ್ ಯುಟಿಲೈಸ್ ಮಾಡಿಕೊಂಡ್ರೆ ನಾನು ಹಾಕಿರೋ ಎಫರ್ಟ್ ಏನಾಗುತ್ತೆ ಸಾರ್ಥಕ ಅನಿಸುತ್ತೆ. ಹಾಗಾಗಿ ಇದನ್ನು ಸಾಧ್ಯ ಆದಷ್ಟು ನೋಡಿ ಶೇರ್ ಮಾಡಿ. ಕ್ವಶನ್ಸ್ಗಳಿಗೆ ಹೋಗ್ತಾ ಹೋಗೋಣ. ಈಗ ಎಲ್ಲ ಕ್ವಶನ್ಸ್ ನೋಡಿಕೊಂಡು ಹಾಗೆ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದಿ ಫಸ್ಟ್ ಸ್ಟೆಪ್ ಇನ್ ದಿ ಸ್ಟಾರ್ಟಿಂಗ್ ರಿಸರ್ಚ್ ಪ್ರೋಸೆಸ್? ಸೊ ರಿಸರ್ಚ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಅದಕ್ಕೆ ತಂದೆ ಆದಂಥ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಪ್ರಕಾರ ನಾವು ಮಾಡ್ಕೊಳ್ತಾ ಹೋಗಬೇಕು. ಅದರಲ್ಲಿ ಫಸ್ಟ್ ಸ್ಟೆಪ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸರ್ಚಿಂಗ್ ಸೋರ್ಸಸ್ ಆಫ್ ಇನ್ಫಾರ್ಮೇಷನ್ ಟು ಲೊಕೇಟ್ ದಿ ಪ್ರಾಬ್ಲಮ್. ಅದಕ್ಕೆ ಡೇಟಾ ಕಲೆಕ್ಷನ್ ಅಂತ ಹೇಳ್ತೀವಿ. ಸರ್ವೆ ಆಫ್ ರಿಲೇಟೆಡ್ ಲಿಟ್ರೇಚರ್ ಸರ್ವೆ ಅಂತ ಹೇಳ್ತಾರೆ. ಐಡೆಂಟಿಫಿಕೇಶನ್ ಆಫ್ ದಿ ಪ್ರಾಬ್ಲಮ್, ಸರ್ಚಿಂಗ್ ಫಾರ್ ದಿ ಸೊಲ್ಯೂಷನ್ ಆಫ್ ದಿ ಪ್ರಾಬ್ಲಮ್. ಸೊ ನಾನು ಫಸ್ಟ್ ಏನು ಮಾಡಬೇಕು ಅಂದರೆ ಐಡೆಂಟಿಫಿಕೇಶನ್ ಆಫ್ ದಿ ಪ್ರಾಬ್ಲಮ್ ಮಾಡ್ಕೋಬೇಕು. ನಾನು ಯಾವ ಪ್ರಾಬ್ಲಮ್ ಬಗ್ಗೆ ಅಥವಾ ಯಾವ ಹೈಪಾಥಿಸಿಸ್ ಮೇಲೆ ನಾನು ರಿಸರ್ಚನ್ನ ಸ್ಟಾರ್ಟ್ ಮಾಡಬೇಕು ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಹಾಗಾಗಿ ಐಡೆಂಟಿಫಿಕೇಶನ್ ಆಫ್ ದಿ ಪ್ರಾಬ್ಲಮ್ಮು ಫಸ್ಟ್ ಸೊಲ್ಯೂಷನ್ ಆಗುತ್ತೆ. ಇದಕ್ಕೆ ಆನ್ಸರ್ ಅದಾಗುತ್ತೆ. ಎ ಕಾಮನ್ ಟೆಸ್ಟ್ ಇನ್ ರಿಸರ್ಚ್ ಡಿಮ್ಯಾಂಡ್ಸ್ ಮಚ್ ಪ್ರಿಯಾರಿಟಿ ಆನ್ ರಿಯಲಬಿಲಿಟಿ, ಯೂಸಬಿಲಿಟಿ, ಅಬ್ಜೆಕ್ಟಬಿಲಿಟಿ ಅಂತ ಕೇಳ್ತದೆ. ಸೊ ನಮ್ಮದು ರಿಸರ್ಚ್ ಏನಿದೆಯಲ್ಲ ಅದರದ್ದು ಆಬ್ಜೆಕ್ಟಿವ್ ಏನಕ್ಕೆ ಇರಬೇಕು ಅಂದರೆ ರಿಯಲಿಸ್ಟಿಕ್ ಆಗಿರಬೇಕು, ಯಾರಿಗಾದ್ರೂ ಉಪಯೋಗ ಆಗಂಗಿರಬೇಕು, ಜೊತೆಗೆ ಆಬ್ಜೆಕ್ಟಿವ್ ಇರಬೇಕು ಅದಕ್ಕೆ. ಸೊ ಹಾಗಾಗಿ ಆನ್ಸರ್ ಈಸ್ ಆಲ್ ಆಫ್ ದಿ ಅಬೋವ್. ಆ್ಯಕ್ಷನ್ ರಿಸರ್ಚ್ ಮೀನ್ಸ್ ಅಗೇನ್ ದೆರ್ ವಿಲ್ ಬಿ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಸರ್ಚ್ಗಳಿವೆ. ಬೇರೆ ಬೇರೆ ಮೆಥಡಿಂದ ಹೇಳ್ತಾರೆ. ಲಾಜಿಕ್ ಇರ್ಬೋದು, ಅದರದ್ದು ಅಪ್ಲಿಕೇಶನ್ ಇರ್ಬೋದು, ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ನಾವು ಕ್ಲಾಸಿಫಿಕೇಶನ್ ಮಾಡ್ಕೊಳ್ತಾ ಹೋಗ್ತೀವಿ. ಈ ಆ್ಯಕ್ಷನ್ ರಿಸರ್ಚ್ ಯಾವ ಥರ ಅಂತಂದರೆ ಈಗ ಇಮಿಡಿಯೇಟ್ಲಿ ನನಗೆ ಏನೋ ಒಂದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ಗೆ ಇಮಿಡಿಯೇಟಾಗಿ ನನಗೆ ಸೊಲ್ಯೂಷನ್ ಬೇಕು, ಅಂಥದಕ್ಕೆ ಏನಂತ ಕರಿತೀವಿ ನಾವು ಆ್ಯಕ್ಷನ್ ರಿಸರ್ಚ್ ಅಂತ ಹೇಳ್ತೀವಿ. ಎ ಲಾಂಜಿಟ್ಯೂಡಿನಲ್ ರಿಸರ್ಚ್, ಎ ಅಪ್ಲೈಡ್ ರಿಸರ್ಚ್, ಎ ರಿಸರ್ಚ್ ಇನಿಷಿಯೇಟೆಡ್ ಟು ಸಾಲ್ವ್ ಆನ್ ಇಮಿಡಿಯೇಟ್ ಪ್ರಾಬ್ಲಮ್, ಎ ರಿಸರ್ಚ್ ವಿತ್ ಅ ಸೋಷಿಯೋ ಎಕನಾಮಿಕ್ ಆಬ್ಜೆಕ್ಟಿವ್ ಅಂತ ಹೇಳ್ತಿದ್ದಾರೆ. ನಾನು ಆ್ಯಕ್ಷನ್ ಅಂತ ಹೇಳ್ತಾ ಇರೋದಕ್ಕೋಸ್ಕರ ಇಮಿಡಿಯೇಟಾಗಿ ಈಗ ನಮಗೆ COVID-19 ಬಂದಿದೆ. ಸೊ ಎಂಟೈರ್ ವರ್ಲ್ಡ್ ಈಸ್ ಟುವರ್ಡ್ಸ್ ಗೆಟಿಂಗ್ ದಿ ಸೊಲ್ಯೂಷನ್ ಫಾರ್ ದಟ್ ವೈರಸ್. ವ್ಯಾಕ್ಸಿನೇಷನ್ಗೆ ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ. ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಆ್ಯಕ್ಷನ್ ರಿಸರ್ಚ್. ಸೊ ಆ ರೀತಿ ಕ್ವಶನ್ಸ್ನ ನಿಮ್ಮನ್ನ ಕೇಳ್ತಾರೆ, ನೀವು ನೋಡಿಕೊಂಡು ಆನ್ಸರ್ ಮಾಡಬೇಕಾಗತ್ತೆ. Reasoning where we start with a certain particular statement and conclude with a universal statement is called. Again ರಿಸರ್ಚ್ ಹೇಳಿದ್ರೆ ಬೇಸ್ಡ್ ಆನ್ ಲಾಜಿಕ್ನ ಕನ್ಸಿಡರ್ ಮಾಡಿಕೊಟ್ರೆ ನಾವು 2 ಥರ ಹೇಳ್ತೀವಿ. ಡಿಡಕ್ಟಿವ್ ರಿಸರ್ಚ್ ಅಂತ ಕರೀತಾರೆ, ಅಥವಾ ಇಂಡಕ್ಟಿವ್ ರಿಸರ್ಚ್ ಅಂತ ಕರೀತಾರೆ. ಸೊ ಆ ಬೇಸಿಸ್ ಮೇಲೆ ಇದನ್ನು ಕೇಳ್ತಾ ಇದ್ದಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ನಾವು ಸ್ಟೇಟ್ಮೆಂಟಿಂದ ಸ್ಟಾರ್ಟ್ ಮಾಡಿ ಇದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟಿಂದ ಸ್ಟಾರ್ಟ್ ಮಾಡ್ಕೊಂಡು ಅದನ್ನು ಜನರಲೈಸ್ ಮಾಡ್ತಾ ಹೋಗ್ತೀವಿ. ಅದು ಯಾವುದಕ್ಕೆ ಎಕ್ಸಾಂಪಲ್ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಯಾವುದು ಅಂದರೆ ಇಂಡಕ್ಟಿವ್. ಸೊ ಇಂಡಕ್ಟಿವಲ್ಲಿ ಏನು ಅಂದರೆ ಸ್ಟಾರ್ಟಿಂಗ್ ಸ್ಟೆಪ್ ಅಪ್ ಅಂತ ಹೇಳ್ತೀವಿ. ಲೋಯರಿಂದ ಹೈಯರ್ ಹೋಗೋದಕ್ಕೆ ಸ್ಟೆಪ್ ಅಪ್ ಅಂತ ರಿಸರ್ಚ್ ಅಂತ ಕರೀತಾರೆ, ಅಥವಾ ಇಂಡಕ್ಟಿವ್ ರೀಸನಿಂಗ್ ಅಂತ ಹೇಳ್ತೀವಿ. ಡಿಡಕ್ಟಿವ್ ಅಂತಂದರೆ ಸ್ಟೆಪ್ ಡೌನ್. ಈಗ ಆಲ್ರೆಡಿ ನಂತರ ಒಂದು ಹೈಪಾಥಿಸಿಸ್ ಇದೆ, ಅದು ಯಾಕೆ ಹೈಪಾಥಿಸಿಸ್ ಹೆಂಗೆ ಡೆವಲಪ್ ಆಗಿದೆ, ಆ ಥಿಯರಿ ಹೆಂಗೆ ಡೆವಲಪ್ ಆಗಿದೆ ಅಂತ ಬ್ಯಾಕ್ವರ್ಡ್ ಬರ್ತಿರಲಿಲ್ಲ, ಅದಕ್ಕೆ ಡಿಡಕ್ಟಿವ್ ರೀಸನಿಂಗ್ ಅಂತ ಹೇಳ್ತೀವಿ. ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ, ನಿಮಗೆ ಗೊತ್ತಿರಬೇಕು. ಪರ್ಟಿಕ್ಯುಲರ್ ಟು ಜನರಲ್
ಆ ಥರ ಆಗಿದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು ಇಂಡಕ್ಟಿವ್ ಅಂತ ಕರಿತೀವಿ. ದ ಎಸೆನ್ಷಿಯಲ್ ಕ್ವಾಲಿಟೀಸ್ ಆಫ್ ದಿ ರಿಸರ್ಚರ್ದು ಏನೇನು ಕ್ವಾಲಿಟೀಸ್, ಯಾಕೆಂದರೆ ಇದು ಒಂದು ಸಬ್ ಥೀಮ್ ಇದೆ ನಿಮಗೆ ಟಾಪಿಕಲ್ಲಿ. ದ ಸ್ಪಿರಿಟ್ ಆಫ್ ಫ್ರೀ ಎನ್ಕ್ವೈರಿ, ರಿಲಯನ್ಸ್ ಆನ್ ಅಬ್ಸರ್ವೇಷನ್ ಆ್ಯಂಡ್ ಎವಿಡೆನ್ಸ್, ಸಿಸ್ಟಮೈಸೇಷನ್ ಆ್ಯಂಡ್ ಥಿಯರೈಸೇಷನ್ ಆಫ್ ದಿ ನಾಲೆಡ್ಜ್, ಆಲ್ ಆಫ್ ದಿ ಎಬೋ. ಸೊ ರಿಸರ್ಚರ್ಗೆ ಏನೇನು ಬೇಕು ಅಂದರೆ ನಾನು ಎಲ್ಲ ಫ್ರೀಯಾಗಿ ಯಾರು ಸಪೋರ್ಟ್ ತೊಗೊಳ್ತಾರೆ ನಾನೇ ಎನ್ಕ್ವೈರಿ ಮಾಡಬೇಕು ಅಂತಿರಬೇಕು. ಆಮೇಲೆ ಇರೋವಂಥ ಅಬ್ಸರ್ವೇಷನ್ ಎವಿಡೆನ್ಸ್ನ ಕಲೆಕ್ಟ್ ಮಾಡಬೇಕು, ಅದನ್ನು ರಿಯಲ್ ಆಗಿದೆಯಾ ಇಲ್ವ ಅಂತ ಚೆಕ್ ಮಾಡಬೇಕು, ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ಓದಿ ಅನಲೈಸ್ ಮಾಡಿದ್ಮೇಲೆ ಅದನ್ನು ಥಿಯರಿಯಾಗಿ ಕನ್ವರ್ಟ್ ಮಾಡಬೇಕು. ಸೊ ಹಾಗಾಗಿ ಆಲ್ ಆಫ್ ದಿ ಎಬೋ ಇಸ್ ದಿ ಆನ್ಸರ್. ಇನ್ಫಾರ್ಮೇಷನ್ ಈಸ್, ಹೇಗೆ ನಮಗೆ ಇನ್ಫಾರ್ಮೇಷನ್ ಬೇಕಾಗತ್ತೆ. ಇನ್ಫಾರ್ಮೇಷನ್ ಇಸ್ ದ ಫಸ್ಟ್ ಸ್ಟೆಪ್ ಆಫ್ ದಿ ರಿಸರ್ಚ್. ಸೊ ಅದು ರಾ ಡೇಟಾನ, ಪ್ರೊಸೆಸ್ ಡೇಟಾನ, ಇನ್ಪುಟ್ ಡೇಟಾನ, ಆರ್ಗನೈಸ್ ಡೇಟಾನ ಅಂತ ಕೇಳ್ತಾರೆ. ಸೊ ನಮಗೆ ಇನ್ಫಾರ್ಮೇಷನ್ಗೆ ಏನಂತ ಕರಿತೀವಿ ನಾವು ಅಂದರೆ ಆರ್ಗನೈಸ್ ಡೇಟಾ. ನಂತರ ಇರೋ ಇನ್ಫಾರ್ಮೇಷನ್ನ ಆರ್ಗನೈಸ್ ಆಗಿ ಇರೋವಂಥ ಡೇಟಾ ಅದು ಅಂತ ಅದಕ್ಕೆ ಆರ್ಗನೈಸ್ ಡೇಟಾ. ರಾ ಡೇಟಾ ಅಂತಂದರೆ ಯಾವುದಕ್ಕೊಂದಕ್ಕೊಂದು ತಾಳಮೇಳ ಇಲ್ಲದೆ ಇರೋವಂಥ ಡೇಟಾಗೆ ರಾ ಡೇಟಾ. ಪ್ರೊಸೆಸ್ಡ್ ಅಂದರೆ ಎಲ್ಲಿಂದನೋ ತಂದಿರೋವಂಥದ್ದು ಅದನ್ನು ಮಾಡೋವಂಥದ್ದಕ್ಕೆ ರಾ ಡೇಟಾ. ಇನ್ಪುಟ್ ಡೇಟಾ ಅಂತಂದರೆ ನಾನೇ ಡೆವಲಪ್ ಮಾಡ್ಕೊಳ್ಳೋವಂಥ ಡೇಟಾಗೆ ಇನ್ಪುಟ್ ಡೇಟಾ ಅಂತ ಹೇಳ್ತಾರೆ. ಹಾಗಾಗಿ ಆರ್ಗನೈಸ್ ಡೇಟಾ ಕರೆಕ್ಟ್ ಆನ್ಸರ್. One of the following search engine is exclusively meant for scientific information. ಹೇಗೆ ನಮಗೆ ಸರ್ಚ್ ಎಂಜಿನ್ಗಳು ಎಷ್ಟೊಂದು ಸರ್ಚ್ ಎಂಜಿನ್ಗಳು ಇದೆ ನಮಗೆ. ಸೊ ಅದ್ರ ಬಗ್ಗೆ ನಮಗೆ ತಿಳ್ಕೊಂಡಿರಬೇಕು. ಶೋಧ್ ಗಂಗಾ ಇರ್ಬೋದು, ಅಥವಾ ಮೆಂಡ್ಲಿವೆ ಅಂತಿದೆ, ಅದನ್ನ ಬೇಕಾದ್ರೆ ಇರ್ಬೋದು. ಸೊ ಇಲ್ಲಿ ಸೈಂಟಿಫಿಕ್ ಇನ್ಫಾರ್ಮೇಷನ್ಗೆ ಯಾವುದು ಅಂತ ಕೇಳ್ತಿದ್ದಾರೆ. ಗೂಗಲ್, ಯಾಹೋ, ಆಲ್ಟಾ ವಿಸ್ಟಾ ಅಂತಿದೆ, ಸೈರಸ್ ಅಂತಿದೆ, SCIRUS. ಸೊ ದಟ್ ವಿಲ್ ಬಿ ದಿ ಆನ್ಸರ್. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ದಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಓಕೆ, ನಮಗೆ ಇಂಟರ್ಪ್ರಿಟೇಷನ್ ಬಂದಮೇಲೆ ಡೇಟಾ ಕಲೆಕ್ಷನ್ ಎಲ್ಲ ಆಯಿತು. ಡೇಟಾ ಕಲೆಕ್ಷನ್ ಆದಮೇಲೆ ಅದನ್ನು ಇಂಟರ್ಪ್ರಿಟೇಷನ್ ಮಾಡಬೇಕು ಅಂದರೆ ಗ್ರಾಫಿಕಲ್ ಮೆಥಡಲ್ಲಿ ನಾವು ಮಾಡ್ಬೋದು. ಯಾವ ಗ್ರಾಫಿಕಲ್ ಮೆಥಡಲ್ಲಿ ಮಾಡ್ಬೋದು ಅಂದರೆ ನಾಟ್ ಅಂತಿದೆ. ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಇಟ್ಸ್ ಎ ನೆಗೆಟಿವ್ ಕ್ವಶನ್ ಇದ್ದಾಗ ಪೈ ಚಾರ್ಟು, ಬಾರ್ ಚಾರ್ಟು, ಇನ್ಸ್ಟಾಗ್ರಾಮು ಮತ್ತು ಟೇಬಲ್ ಅಂತಿದೆ. ಟೇಬಲ್ ವಿಲ್ ಬಿ ದಿ ಆನ್ಸರ್ ಬಿಕಾಸ್ ದಟ್ ಇಸ್ ನಾಟ್ ದಿ ಫಾರ್ಮ್ ಆಫ್ ದಿ representation. Ontology is indexed method, a classification of internet-based documents, cataloging and internet-based documents, documentation service. ಸೊ ಇಂಡೆಕ್ಸಿಂಗ್ ಮೆಥಡು ಅಲ್ಲ, ಡಾಕ್ಯುಮೆಂಟೇಷನ್ ಸರ್ವಿಸ್ ಅಲ್ಲ. ಸೊ ಇವೆರಡರಲ್ಲಿ ನಮಗೆ ಏನು ಮಾಡ್ಕೋಬೇಕಾಗತ್ತೆ, ವಿ ಶುಡ್ ನೋ ದಿ ಡಿಫ್ರೆನ್ಸ್. ಕ್ಲಾಸಿಫಿಕೇಶನ್ ಆಫ್ ಇಂಟರ್ನೆಟ್ ಬೇಸ್ಡ್ ಡಾಕ್ಯುಮೆಂಟ್, ಇನ್ನೊಂದು ಕೆಟಲಾಗಿಂಗ್ ಆಫ್ ದಿ ಇಂಟರ್ನೆಟ್ ಬೇಸ್ಡ್ ಇನ್ಫಾರ್ಮೇಷನ್. ಸೊ ಇವೆರಡರಲ್ಲಿ ಯಾವುದು ಅಂತ ನೀವು ನೋಡ್ಕೋಬೇಕಾಗತ್ತೆ. ದ ಕ್ಲಾಸಿಫಿಕೇಶನ್ ಆಫ್ ದಿ ಇಂಟರ್ನೆಟ್ ಬೇಸ್ಡ್ ಡಾಕ್ಯುಮೆಂಟ್ ಇದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಆಂಟೋಲಜಿ ಅಂತ ಕರೀತಾರೆ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಟ್ರೂ ವಿತ್ ಈ ಜರ್ನಲ್. ನಾಟ್ ಟ್ರೂ ಅಂತಿದೆ. ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಟೆನ್ಷನ್ ಇರುತ್ತೆ, ಆಂಗ್ಸೈಟಿನಲ್ಲಿರುತ್ತೆ. ಬ್ರೈನ್ ಮತ್ತು ನಮ್ಮದು ಅಥವಾ ಥಿಂಕಿಂಗ್ ಕೆಪಾಸಿಟಿ ಇರ್ಬೋದು, ಅಥವಾ ನಾವು ಏನು ಆನ್ಸರ್ ಟಿಕ್ ಮಾಡ್ತಿರ್ತೀವೋ ಎಲ್ಲ ಕಾರ್ಲೇಷನಲ್ಲಿ ಇರಬೇಕಾಗತ್ತೆ. ಅಲ್ಲಿ ನಾಟ್ ಅಂದಾಗ ಮತ್ತೆ ಕೇರ್ಫುಲ್ಲಾಗಿ ನೀವು ಆ ನಾಟ್ಗೆ ಸ್ಟ್ರೆಸ್ ಮಾಡಿಕೊಂಡು ಓದ್ಕೋಬೇಕಾಗತ್ತೆ. ಸೊ ಅಬೌಟ್ ದಿ ಜರ್ನಲ್ಸ್ ಅಂತ ಹೇಳ್ತಾರೆ. ಜರ್ನಲ್ಸ್ ಅಂತಂದರೆ ವೆಬ್ಬಲ್ಲಿ ಸಿಕ್ಕುವಂಥದ್ದು, ಇಂಟರ್ನೆಟ್ಟಲ್ಲಿ ಸಿಕ್ಕುವಂಥ ಜರ್ನಲ್ಸ್ಗೆ ಜರ್ನಲ್ಸ್ ಅಂತ ಹೇಳ್ತಾರೆ. ಸೊ ದೇ ಆರ್ ಡಿಸ್ಟ್ರಿಬ್ಯೂಟೆಡ್ ಥ್ರೂ ದಿ ಡಿಜಿಟಲ್ ಮೀಡಿಯಮ್, ದಟ್ ಇಸ್ ಕರೆಕ್ಟ್ ಇದೆ. ದೇ ಆರ್ ಆಲ್ಸೋ ಹ್ಯಾವ್ ದ ಎಡಿಟರ್ಸ್ ಆ್ಯಂಡ್ ಎಡಿಟೋರಿಯಲ್ ಬೋರ್ಡ್ಸ್ ಇರುತ್ತೆ, ಅದಕ್ಕೆ ಕರೆಕ್ಟು. ದೇ ಹ್ಯಾವ್ ಪಬ್ಲಿಷ್ಡ್ ಇನ್ ಎ ಸೀರಿಯಲ್ ನೇಚರ್. ಸೊ ಅದನ್ನು ಪ್ರಾಪರ್ ನೇಚರಲ್ಲಿ ಮಾಡ್ತಾರೆ. ದೇ ಆರ್ ಆಲ್ವೇಸ್ ಫ್ರೀ ಆಫ್ ಕಾಸ್ಟ್. ಇಲ್ಲ, ಕೆಲವೊಂದಷ್ಟೇ ಫ್ರೀ ಆಫ್ ಕಾಸ್ಟ್ ಇದೆ, ಕೆಲವೊಂದು ಫ್ರೀ ಆಫ್ ಕಾಸ್ಟ್ ಇಲ್ಲ. ಜರ್ನಲ್ಸ್ ಇದ್ರೂ ನಾವೇನು ಮಾಡಬೇಕಾಗತ್ತೆ, ಪೇ ಮಾಡಬೇಕಾಗತ್ತೆ. ಹಾಗಾಗಿ ವಿಚ್ ಇಸ್ ನಾಟ್ ಕರೆಕ್ಟ್ ಅಂತಂದರೆ ಇಟ್ ಇಸ್ ದೇ ಆರ್ ನಾಟ್ ಆಲ್ವೇಸ್ ಅನ್ನೋದು ಆನ್ಸರ್ ಆಗುತ್ತೆ. ದ ಕೋರ್ ಎಲಿಮೆಂಟ್ ಆಫ್ ಎ ಡೆಸರ್ಟೇಷನ್ ಈಸ್. ಸೊ ಕೆಲವೊಂದು ಕಡೆಗೆ ನಾವು ಇದಕ್ಕೆಲ್ಲ ಆದರೆ PhDಗೆಲ್ಲ ಆದರೆ ಥೀಸಿಸ್ ಅಂತ ಹೇಳ್ತೀವಿ. MPhil ಎಲ್ಲ ಮಾಡೋದಾಯಿತು ಅಂದರೆ ಅವಾಗ ಅದಕ್ಕೆ ವರ್ಡ್ ಡೆಸರ್ಟೇಷನ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಎಕ್ಸಾಕ್ಟ್ಲಿ ಸೇಮೇ ಇರುತ್ತೆ, ಬಟ್ ಇದು ಶಾರ್ಟ್ ಟೈಮಲ್ಲಿ ಮಾಡಿರೋಂಥದಕ್ಕೆ ಡೆಸರ್ಟೇಷನ್ ಅಂತ ಹೇಳ್ತಾರೆ. ಎಲಾಬ್ರೇಟೆಡ್ ಆಗಿ ತುಂಬ ಟೈಮ್ ತೊಗೊಂಡು ಮಾಡಿರೋದಕ್ಕೆ ಥೀಸಿಸ್ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಏನೇನು ಇರಬೇಕು ಅಂತ ಹೇಳ್ತಾರೆ. ಇಂಟ್ರೊಡಕ್ಷನು, ಡೇಟಾ ಕಲೆಕ್ಷನು, ಡೇಟಾ ಅನಾಲಿಸಿಸು, ಕನ್ಕ್ಲೂಷನ್ನು, ರೆಕಮೆಂಡೇಷನು, ಎಕ್ಸಿಕ್ಯೂಟಿವ್ ಸಮ್ಮರಿ, ಲಿಟ್ರೇಚರ್ ಸರ್ವೆ, ಡೇಟಾ ಗ್ಯಾದರ್ಡ್, ಕನ್ಕ್ಲೂಷನ್, ಬಿಬ್ಲಿಯೋಗ್ರಫಿ, ರಿಸರ್ಚ್ ಪ್ಲಾನ್, ರಿಸರ್ಚ್ ಡೇಟಾ ಅನಾಲಿಸಿಸ್, ರೆಫರೆನ್ಸಸ್. ಇಂಟ್ರೊಡಕ್ಷನ್, ಲಿಟ್ರೇಚರ್ ರಿವ್ಯೂ ಸರ್ವೆ ಅಂತ ಹೇಳ್ತಾರೆ. ರಿಸರ್ಚ್ ಮೆಥಡಾಲಜಿ, ರಿಸಲ್ಟು, ಡಿಸ್ಕಷನ್ನು, ಕನ್ಕ್ಲೂಷನ್. ಥೀಸಿಸ್ಗೂ ಅಷ್ಟೇ ಮತ್ತು ಡೆಸರ್ಟೇಷನ್ಗೂ ಅಷ್ಟೇ. ಏನಿದೆಯಲ್ಲ, ಇಂಟ್ರೊಡಕ್ಷನ್ ಇರಬೇಕು, ಲಿಟ್ರೇಚರ್ ಸರ್ವೆ ಇರಬೇಕು, ರಿಸರ್ಚ್ ಮೆಥಡಾಲಜಿ ಇರಬೇಕು, ರಿಸಲ್ಟ್ಸ್ ಇರಬೇಕು, ಡಿಸ್ಕಷನ್ಸ್ ಇರಬೇಕು, ಕನ್ಕ್ಲೂಷನ್ಸ್ ಇರಬೇಕು. ಹಾಗಾಗಿ ಆನ್ಸರು ಡಿ ವಿಲ್ ಬಿ ದಿ
ನೆಕ್ಸ್ಟ್ ವಾಟ್ ಈಸ್ ರಿಸರ್ಚ್ ಡಿಸೈನ್ ಅಂತ ಹೇಳ್ತಿದ್ದಾರೆ. ನಾವು ಮಾಡ್ಕೋಬೇಕು ಅಂತಂದರೆ ರಿಸರ್ಚ್ನ ಡಿಸೈನ್ ಮಾಡಬೇಕಾಗುತ್ತೆ. ಈಗ ಹೈಪೋಥೆಸಿಸ್ ತೊಗೊಂಡ್ವಿ, ಪ್ರಾಬ್ಲಮ್ನ ತೊಗೊಂಡ್ವಿ, ಅದನ್ನು ಹೇಗೆ ಪ್ರೊಸೀಡ್ ಮಾಡಬೇಕು ಅಂತ ನಾನು ಏನು ಮಾಡ್ಕೋಬೇಕಾಗತ್ತೆ, ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ರಿಸರ್ಚ್ ಡಿಸೈನ್ ಅಂತ ಹೇಳ್ತೀವಿ. ಸೊ ನಾನು ಸರ್ವೆ ಮೆಥಡ್ ಮಾಡ್ತೀನಾ, ಎಕ್ಸ್ಪೆರಿಮೆಂಟಲ್ ಮೆಥಡ್ ಮಾಡ್ತೀನಾ, ಅಥವಾ ಎಕ್ಸ್ಪ್ಲೋರಿಂಗ್ ಮೆಥಡ್ ಮಾಡ್ತೀನಾ, ಅಥವಾ ಡಿಸ್ಕ್ರಿಪ್ಟಿವ್ ಮೆಥಡ್ ಮಾಡ್ತೀನಾ, ಅದನ್ನು ನಾನು ಪ್ಲ್ಯಾನ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಅವ್ರು ಏನಂತ ಕರೀತಾರೆ, ರಿಸರ್ಚ್ ಡಿಸೈನ್ ಅಂತ ಹೇಳ್ತಾರೆ. ಎ ವೇ ಆಫ್ ಕಂಡಕ್ಟಿಂಗ್ ರಿಸರ್ಚ್ ದಟ್ ಈಸ್ ನಾಟ್ ಗ್ರೌಂಡೆಡ್ ಇನ್ ಥಿಯರಿ. A choice between the using quantitative and qualitative methods, a style in which you represent your research findings, a framework of every stage of collection and analysis of data. So last ideyala D ideyala, that will be the answer. The framework of every stage of collection and analysis of data. ಹೇಗೆ ಡಿಸೈನ್ ಮಾಡಬೇಕು ನಾವು ಅಂತಂದರೆ, ನಾನು ಹೇಗೆ ಪ್ರೊಸೀಡ್ ಮಾಡ್ತೀನಿ, ಫಸ್ಟ್ ಸ್ಟೆಪ್ ಯಾವುದು, ಸೆಕೆಂಡ್ ಸ್ಟೆಪ್ ಯಾವುದು, ಕಲೆಕ್ಷನ್ ಆದಮೇಲೆ ಎಷ್ಟು ಸ್ಯಾಂಪಲ್ ಸೈಜ್ ಎಷ್ಟಿರಬೇಕು, ಪಾಪ್ಯುಲೇಷನ್ ಹೇಗಿರಬೇಕು, ಅದನ್ನು ಹೆಂಗೆ ಯಾವ ಥರ ಕ್ವಶನ್ ಹೇಗೆ ಫ್ರೇಮ್ ಮಾಡ್ತೀನಿ, ಇಂಟರ್ವ್ಯೂ ಮೆಥಡ್ ಮಾಡ್ತೀನಿ. ಸೊ ಅದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಅದಾದಮೇಲೆ ಏನು ಮಾಡಬೇಕಾಗತ್ತಲ್ಲ, ನಾನು ಅನಾಲಿಸಿಸ್ನ ಬಂದಿದ್ದನ್ನು ಏನು ಮಾಡೋಕ್ಕಾಗತ್ತೆ, ಆ ಡೇಟಾನ ನಾನು ಅನಾಲಿಸಿಸ್ ಮಾಡಬೇಕಾಗತ್ತೆ. ಹಾಗಾಗಿ ಡಿ ವಿಲ್ ಬಿ ದಿ. ವೆನ್ ಪ್ಲ್ಯಾನಿಂಗ್ ಟು ಡೂ ಆಸ್ ಎ ಸೋಷಿಯಲ್ ರಿಸರ್ಚ್, ಇಟ್ ಈಸ್ ಬೆಟರ್ ಟು approach the topic with an open mind, do a pilot study before getting stuck into it, be familiar with the literature on the topic, forget about the theory, but it is a very practical. ಸೊ ನೀವೇನು ಮಾಡಬೇಕಾಗತ್ತೆ, ಯಾವುದೋ ಒಂದು ಪ್ಲ್ಯಾನಿಂಗ್ ಮಾಡಬೇಕಾದ್ರೆ, ಡಿಸೈನ್ ಮಾಡಬೇಕಾದ್ರೆ ನನಗೇನಿರಬೇಕು ಅಂದರೆ ಲಿಟ್ರೇಚರ್ ಸರ್ವೆ ಇಂಪಾರ್ಟೆಂಟ್ ಆಗುತ್ತೆ. ಓಪನ್ ಮೈಂಡ್ ಇರೋದು ಕರೆಕ್ಟೇ ಇರಲೇಬೇಕಾಗತ್ತೆ. ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ, ಪೈಲಟ್ ಸ್ಟಡಿನೂ ಮಾಡಬೇಕಾಗತ್ತೆ. ಆದರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದರೆ, ನನಗೆ ಐ ಶುಡ್ ಬಿ ಫೆಮಿಲಿಯರ್ ವಿತ್ ದ ಲಿಟ್ರೇಚರ್ ಸರ್ವೆ. ಹಾಗಾಗಿ ಎಲ್ಲ ಥೀಸಿಸ್ ಇರ್ಬೋದು, ಡೆಸರ್ಟೇಷನ್ ಇರ್ಬೋದು, ಪ್ರಾಜೆಕ್ಟ್ ಇರ್ಬೋದು, ಅಲ್ಲೆಲ್ಲನೂ ನಾವೇನು ಹೇಳ್ತೀವಿ ಅಂದರೆ, ಈವನ್ ಫಾರ್ ಪೇಪರ್ ಪ್ರೆಸೆಂಟೇಷನ್, ಯಾವುದೋ ಒಂದು ಪೇಪರ್ನ ಪ್ರೆಸೆಂಟ್ ಮಾಡಬೇಕಾದ್ರೆ ಅಲ್ಲಿ ಲಿಟ್ರೇಚರ್ ಸರ್ವೆ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗಾಗಿ ಸಿ ವಿಲ್ ಬಿ ದಿ ಆನ್ಸರ್. ದ ರಿಸರ್ಚ್ ಸ್ಟ್ರೀಮ್ ಆಫ್ ಇಮಿಡಿಯೇಟ್ ಅಪ್ಲಿಕೇಶನ್ ಈಸ್. ಸೊ ನಿಮಗೆ ಗೊತ್ತು ರಿಸರ್ಚ್ ಯಾವಾಗ ಮಾಡ್ತೀವಲ್ವ, ಅದನ್ನು ಈಗ ಫಾರ್ ಎಕ್ಸಾಂಪಲ್ ಪ್ಯೂರ್ ಮತ್ತು ಅಪ್ಲೈಡ್ ಸೈನ್ಸ್ ಅಂತ ಹೇಳ್ತಾರೆ. ಪ್ಯೂರ್ ಸೈನ್ಸ್ ಅಥವಾ ಅನ್ಬೋದು ಫಂಡಮೆಂಟಲ್ ಮೆಥಡಾಲಜಿ, ರಿಸರ್ಚ್ ಮೆಥಡಾಲಜಿ ಅಂತೀವಿ. ಏನೋ ಒಂದು ಕಂಡುಹಿಡ್ಕೊಳ್ತೀವಿ, ಥಿಯರಿ ಇರುತ್ತೆ, ಅದನ್ನು ನಾನು ಪ್ರಾಕ್ಟಿಕಲಾಗಿ ಇಂಡಸ್ಟ್ರಿನಲ್ಲಿ ಅಪ್ಲೈ ಮಾಡ್ತೀನಲ್ಲ, ಅಂಥದಕ್ಕೆ ನಾನು ಏನಂತ ಕರಿತೀನಿ, ಅಪ್ಲೈಡ್ ರಿಸರ್ಚ್ ಅಂತ ಹೇಳ್ತೀನಿ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ರಿಸರ್ಚ್ ಸ್ಟ್ರೀಮ್ ಆಫ್ ಇಮಿಡಿಯೇಟ್ ಅಪ್ಲಿಕೇಶನ್. ಈಗ ಏನೋ ಒಂದು ಥಿಯರಿ ಕಂಡಿದ್ದೀವಿ, ಫಾರ್ ಎಕ್ಸಾಂಪಲ್ ಈಗ ಫೋರಿಯರ್ ಸೀರೀಸ್ ಕಂಡುಹಿಡ್ಕೊಂಡ್ರು, ಅಥವಾ NMR ತೊಗೊಂಡ್ರು. NMR ಇಂದ ಏನಾಯಿತು, ನಮಗೆ MRI ಬಂತು. ಸೊ NMR ಇದೆಲ್ಲ ಥಿಯರಿ ಮಾಡ್ಕೊಳ್ಳೋದು, NMR ಬಗ್ಗೆ ತಿಳ್ಕೊಳ್ಳೋದಿದೆಯಲ್ಲ, ಅದೆಲ್ಲ ಆ ಸ್ಪೆಕ್ಟ್ರೋಸ್ಕೋಪಿ, NMR ಸ್ಪೆಕ್ಟ್ರೋಸ್ಕೋಪಿ ಬಗ್ಗೆ ತಿಳ್ಕೊಳ್ಳೋದಿದೆಯಲ್ಲ, ಅದು ಪ್ಯೂರ್ ಸೈನ್ಸ್ ಆಗುತ್ತೆ. ಅದರದ್ದು ಅಪ್ಲಿಕೇಶನ್ ಬಂತಲ್ಲ, ಅದು ಅಪ್ಲೈಡ್ ಸೈನ್ಸ್ ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡ್ಕೋಬೇಕು, ಅಪ್ಲಿಕೇಶನ್ ಆಫ್ ದಿ ಇಮಿಡಿಯೇಟ್ ಅಪ್ಲಿಕೇಶನ್ ಆಫ್ ದಿ ರಿಸರ್ಚ್ ಸ್ಟ್ರೀಮ್ ಅಂತಂದರೆ ದಟ್ ಶುಡ್ ಬಿ ಏನಾಗುತ್ತೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ಸೊ ದಟ್ ಶುಡ್ ಬಿ ದಿ ಆ್ಯಕ್ಷನ್ ರಿಸರ್ಚ್. ಎ ಥೀಸಿಸ್ ಸ್ಟೇಟ್ಮೆಂಟ್ ಈಸ್ ಎನ್ ಅಬ್ಸರ್ವೇಷನ್, ಎ ಫ್ಯಾಕ್ಟ್, ಎನ್ ಅಸರ್ಟೇಷನ್, ಎ ಡಿಸ್ಕಷನ್. ಥೀಸಿಸ್ ಸ್ಟೇಟ್ಮೆಂಟ್ ಅಂದರೆ ಏನಾಗಬೇಕು ಅಂದರೆ ಅದು ಫ್ಯಾಕ್ಟ್ ಆಗಿರಬೇಕು. ಯಾಕಂದರೆ ನಾವೆಲ್ಲ ಕಂಡುಹಿಡಿದ್ಬಿಟ್ಟು ಅದನ್ನು ಮಾಡಿರ್ತೀವಿ. ಹಾಗಾಗಿ ಬಿ ವಿಲ್ ಬಿ ದಿ ಆನ್ಸರ್. ಇನ್ ಎ ಥೀಸಿಸ್ ಫಿಗರ್ಸ್ ಆ್ಯಂಡ್ ಟೇಬಲ್ಸ್ ಆರ್ ಇನ್ಕ್ಲೂಡೆಡ್. ಎಲ್ಲಿ ಇನ್ಕ್ಲೂಡ್ ಆಗಬೇಕು, ಅಪೆಂಡೆಕ್ಸ್ ಎಲ್ಲ ಸಪ್ರೇಟ್ ಚಾಪ್ಟರ್ ಆಗಿರ್ಬೇಕಾ, ಇನ್ಕ್ಲೂಡಿಂಗ್ ಚಾಪ್ಟರ್ ಆಗಿರ್ಬೇಕಾ, ಟೆಕ್ಸ್ಟ್ ಇರ್ತದೆ. ಸೊ ಅದಕ್ಕೇನು ಸಪ್ರೇಟಾಗಿ ಆಗಿಲ್ಲ, ನಾವು ಬರಿತಾ ಇದ್ದಾಗಲೇ ಡಿಸ್ಕಷನ್ ಇರ್ಬೋದು, ಅಥವಾ ನನಗೆ ಎಲ್ಲಿ ಬೇಕೋ ಅಲ್ಲಿ ಏನು ಮಾಡ್ಕೋಬೋದು, ಅದನ್ನು ಇನ್ಸರ್ಟ್ ಮಾಡ್ಕೊಂಡು ಅದನ್ನು ಮಾಡ್ಕೊಳ್ತಾ ಹೋಗ್ಬೋದು. ಹಾಗಾಗಿ ದ ಟೆಸ್ಟ್ ಇಟ್ ಸೆಲ್ಫ್ ಇಸ್ ಅನ್ ಆನ್ಸರ್. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್. ಯಾಕೆ ನಾನು ಸ್ಯಾಂಪ್ಲಿಂಗ್ ಹೇಳಿದಾಗ ಎರಡು ಥರ ಸ್ಯಾಂಪ್ಲಿಂಗ್ನ ಕನ್ಸಿಡರ್ ಮಾಡ್ಕೊಳ್ತೀವಿ, ರ್ಯಾಂಡಮು, ನಾನ್ ರ್ಯಾಂಡಮು, ಅಥವಾ ಪ್ರಾಬಬಲ್, ನಾನ್ ಪ್ರಾಬಬಲ್ ಸ್ಯಾಂಪ್ಲಿಂಗ್ ಅಂತ. ಸೊ ಅದಕ್ಕೆ ಅದರದ್ದು ವೆರೈಟೀಸ್ಗಳಿವೆ, ಯಾವುದಿದೆ ಅಂತ ನೋಡ್ಕೋಬೇಕು. ಸೊ ಇಲ್ಲಿ ನಾನ್ ಪ್ರಾಬಬಲ್ ಅಂತ ಹೇಳ್ತಿದ್ದಾರೆ. ನಾನ್ ಪ್ರಾಬಬಲ್ ಯಾವುದು ಅಂದರೆ ಪರ್ಸೀವು. ಪ್ರಾಬಬಲಿ ಆಗಿರುವಂಥದ್ದು ಯಾವುದು, ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಯಾವುದು ಅಂದರೆ ಸಿಂಪಲ್ ರ್ಯಾಂಡಮ್ ಇರ್ಬೋದು, ಸಿಸ್ಟಮ್ಯಾಟಿಕ್ ಇರ್ಬೋದು, ಸ್ಟ್ರಾಟಿಫೈಡ್ ಇರ್ಬೋದು, ಇದೆಲ್ಲನೂ ಏನಾಗುತ್ತೆ ಪ್ರಾಬಬಲ್ ಸ್ಯಾಂಪ್ಲಿಂಗ್. ಹಾಗಾಗಿ ಆನ್ಸರ್ ವಿಲ್ ಬಿ ದಿ ಪರ್ಪಸಿವ್ sampling is an answer. That is a non-probable sampling. The population information is called as parameter. So population ಏನು ಮಾಡ್ಕೊಂಡಿರ್ತೀರಲ್ಲ ಇನ್ಫಾರ್ಮೇಷನು, ಅದಕ್ಕೆ ಏನಂತ ಕರಿತೀವಿ ನಾವು, ಪ್ಯಾರಾಮೀಟರ್ ಅಂತ ಕರಿತೀವಿ. ವೈಲ್ ದಿ ಕರೆಸ್ಪಾಂಡಿಂಗ್ ಸ್ಯಾಂಪಲ್ ಇನ್ಫಾರ್ಮೇಷನ್. ಸೊ ಈಗ ಪಾಪ್ಯುಲೇಷನ್ ಅಂದರೆ ನಂದು ಪಾರ್ಟ್ ಆಫ್ ದಿ ಪಾಪ್ಯುಲೇಷನ್ಗೆ ನಾನು ಏನಂತ ಕರಿತೀನಿ, ಸ್ಯಾಂಪಲ್ ಅಂತ ಕರಿತೀನಿ. ಸೊ ಪಾಪ್ಯುಲೇಷನ್ ಇಸ್ ಎ ಹ್ಯೂಜ್ ನಂಬರ್, ಅದರಲ್ಲಿ ಪಾರ್ಟ್ ತೊಗೊಂಡಿರ್ತೀನಲ್ಲ ಅದಕ್ಕೆ ಏನಂತ ಕರಿತೀನಿ, ಸ್ಯಾಂಪಲ್ ಅಂತ ಕರಿತೀನಿ. ಸೊ ಪಾಪ್ಯುಲೇಷನ್ ಇನ್ಫಾರ್ಮೇಷನ್ಗೆ ಪ್ಯಾರಾಮೀಟರ್ ಅಂತಂದರೆ ಈ ಸ್ಯಾಂಪಲ್ ಪಾರ್ಟ್ ಆಫ್ ದಿ ಪಾಪ್ಯುಲೇಷನ್ಗೆ ನಾನು ಏನಂತ ಕರಿಬೇಕು ಅಂತ ಹೇಳ್ತಾರೆ, ಯೂನಿವರ್ಸ್, ಇನ್ಫರೆನ್ಸ್, ಸ್ಯಾಂಪ್ಲಿಂಗ್ ಡಿಸೈನ್, ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತಾರೆ. ಪಾಪ್ಯುಲೇಷನ್ಗೆ ಇನ್ನೊಂದು ವರ್ಡ್ ಯಾವುದು ಅಂದರೆ ಯೂನಿವರ್ಸ್ ಅಂತ ಯೂಸ್ ಮಾಡ್ತಾರೆ. ಇಂಟರ್ಫರೆನ್ಸ್ ಅಂದರೆ ಅದು ಬಂದಿರೋಂಥ ರಿಸಲ್ಟು. ಸ್ಯಾಂಪ್ಲಿಂಗ್ ಡಿಸೈನ್ ಅಂದರೆ ಅದನ್ನು ಯಾವ ಥರ ನಾನು ಡಿಸೈನ್ ಮಾಡಿದ್ದೀನಿ ಅಂತ. ಹಾಗಾಗಿ ಆನ್ಸರ್ ವಿಲ್ ಬಿ ದಿ ಸ್ಟ್ಯಾಟಿಸ್ಟಿಕ್ಸ್. ಡಿ ವಿಲ್ ಬಿ ದಿ ಆನ್ಸರ್. In a sampling, the lottery method is used for.
ಸೊ ಸ್ಯಾಂಪ್ಲಿಂಗಲ್ಲಿ ಏನು ಮಾಡ್ತೀವಿ ನಾವು ಲ್ಯಾಟ್ರಿ ಮೆಥಡ್ನ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದರೆ ರ್ಯಾಂಡಮೈಸೇಷನ್ಗೋಸ್ಕರ ಮಾಡ್ತೀವಿ. ಇಂಟರ್ಪ್ರಿಟೇಷನು, ಥಿಯರೈಸೇಷನ್ ಟು ಗಿವ್ ಎ ಈಕ್ವಲ್ ಆಪರ್ಚುನಿಟಿ ಫಾರ್ ಈಚ್ ಆ್ಯಂಡ್ ಎವ್ರಿ ಮೆಂಬರ್ ಆಫ್ ದಟ್ ಪರ್ಟಿಕ್ಯುಲರ್ ಗ್ರೂಪ್. ಹಾಗಾಗಿ ನಾವೇನು ಮಾಡ್ತೀನಿ, ರ್ಯಾಂಡಮ್ ಆಗಿ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ 30 ಜನ ಇದ್ದೀರಾ, ಯಾವುದೋ ಒಂದು ಆ್ಯಕ್ಟಿವಿಟೀಸ್ಗೆ 30 ಜನನೇ ಇನ್ವಾಲ್ವ್ ಮಾಡ್ಕೋಬೇಕು ಅಂದರೆ ಅದ್ರಲ್ಲಿ ನಂಗೆ 4 ಜನ ಬೇಕು ಅಂದರೆ ಹೆಂಗೆ ಚೂಸ್ ಮಾಡ್ತೀನಿ? ಅವ್ರನ್ನೆಲ್ಲ ಒಂದು ಹೆಸರುಗಳನ್ನ ಬಂದು ಲಾಟ್ರಿಗೆ ಹಾಕಿ ತೆಗಿತೀನಿ. ಅದಕ್ಕೆ ನಾವೇನಂತ ಕರಿತೀವಿ, ರ್ಯಾಂಡಮೈಸೇಷನ್ ಅಂತ ಕರಿತೀವಿ. ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ರ್ಯಾಂಡಮೈಸೇಷನ್ ಆಗುತ್ತೆ. ವಿಚ್ ಇಸ್ ದಿ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ರಿಸರ್ಚ್. ಆಬ್ಜೆಕ್ಟಿವ್ ಆಫ್ ದಿ ರಿಸರ್ಚ್ ಏನಾಗಿದೆ ಅಂತ, ಟು ರಿವ್ಯೂ ದಿ ಲಿಟ್ರೇಚರ್, ಕರೆಕ್ಟೇ, ಟು ಸಮರೈಸ್ ವಾಟ್ ವಿ ಆಲ್ರೆಡಿ ನೋನ್, to get an academic degree, to discover a new fact, or to make a fresh interpretation of the facts. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಮೋರ್ ದ್ಯಾನ್ ಒನ್ ಆನ್ಸರ್ ವಿಲ್ ಬಿ ಕರೆಕ್ಟ್ ಅನ್ಸುತ್ತೆ, ಬಟ್ ಮೋರ್ ಅಪ್ರೋಪ್ರಿಯೇಟ್ ಆನ್ಸರ್ನ ನೀವು ಹೇಳಬೇಕಾಗತ್ತೆ. ರಿವ್ಯೂ ಲಿಟ್ರೇಚರ್, ರಿಸರ್ಚ್ ಆಬ್ಜೆಕ್ಟಿವ್ ಆಫ್ ದಿ ಲಿಟ್ರೇಚರ್ ಇಲ್ಲ, ಆಬ್ಜೆಕ್ಟಿವ್ ಆಫ್ ದಿ ರಿಸರ್ಚ್ ಬರಲ್ಲ. ಸೊ ಹಾಗಾಗಿ ಟು ಡಿಸ್ಕವರ್ ಎ ನ್ಯೂ ಫ್ಯಾಕ್ಟ್ಸ್ ಆ್ಯಂಡ್ ಟು ಮೇಕ್ ಎ ಫ್ರೆಶ್ ಇಂಟರ್ಪ್ರಿಟೇಷನ್ ಆಫ್ ದಿ ನೋನ್ ಫ್ಯಾಕ್ಟ್ಸ್, ದಟ್ ವಿಲ್ ಬಿ ದಿ ಮೇನ್ ಆಬ್ಜೆಕ್ಟ್ ರಿಸರ್ಚ್. The sampling error decreases with, again ನಾವು ಸ್ಯಾಂಪ್ಲಿಂಗ್ ಮಾಡ್ತಿರ್ತೀವಿ, ಪಾಪ್ಯುಲೇಷನ್ ಇದೆ, ಪಾಪ್ಯುಲೇಷನ್ಲಿ ಪಾರ್ಟ್ ಆಫ್ ದಿ ಪಾಪ್ಯುಲೇಷನ್ ಆ ಸಬ್ಸೆಟ್ ಆಫ್ ದಿ ಪಾಪ್ಯುಲೇಷನ್ಗೆ ನಾನು ಏನಂತ ಕರಿತೀನಿ, ಸ್ಯಾಂಪ್ಲಿಂಗ್ ಅಂತ ಹೇಳ್ತೀನಿ. ಸೊ ಸ್ಯಾಂಪ್ಲಿಂಗಲ್ಲಿ ಏನಾಗುತ್ತೆ ಅಂದರೆ ಎರರ್ ಆಗುತ್ತೆ. ವಾಟ್ ಈಸ್ ಸ್ಯಾಂಪ್ಲಿಂಗ್ ಎರರ್ ಅಂದರೆ ಅಬ್ಸರ್ವ್ ವ್ಯಾಲ್ಯೂಗೂ ಮತ್ತು ಟ್ರೂ ವ್ಯಾಲ್ಯೂಗೂ ಇರುವಂಥ ಮಧ್ಯ ಇರುವಂಥ ಡಿಫ್ರೆನ್ಸ್ಗೆ ನಾನು ಏನಂತ ಕರಿತೀನಿ, ಸ್ಯಾಂಪ್ಲಿಂಗ್ ಎರರ್ ಅಂತ ಕರಿತೀನಿ. ಅದನ್ನು ಹೇಗೆ ಡಿಕ್ರೀಸ್ ಮಾಡ್ಬೋದು ಅಂದರೆ ಬೈ ಇನ್ಕ್ರೀಸಿಂಗ್ ದಿ ಸ್ಯಾಂಪಲ್ ಸೈಜ್. ಸೊ ದಟ್ ವಿಲ್ ಬಿ ದಿ ಆನ್ಸರ್. ಈ ಕ್ವಶನ್ನ ತುಂಬ ಸಲ ಕೇಳಿದ್ದಾರೆ, 2-3 ಕ್ವಶನ್ ಪೇಪರ್ ನೆಟ್ಟಲ್ಲೂ ಕೇಳಿದ್ದಾರೆ, KSET-ಅಲ್ಲೂ ಕೇಳಿದ್ದಾರೆ. ನೀವು ಅದನ್ನು ಕೇರ್ಫುಲ್ಲಾಗಿ ಓದ್ಕೋಬೇಕಾಗತ್ತೆ. ದ ಪ್ರಿನ್ಸಿಪಲ್ಸ್ ಆಫ್ ಫಂಡಮೆಂಟಲ್ ರಿಸರ್ಚ್ ಆರ್, ನಾನು ಮುಂಚೆನೇ ಹೇಳಿದಂಗೆ ಫಂಡಮೆಂಟಲ್ ರಿಸರ್ಚ್ ಅಂತಾರೆ ಪ್ಯೂರ್ ಸೈನ್ಸ್ ಇರುವಂಥದ್ದು. ಅಂಥದಕ್ಕೆ ನಾವೇನಂತ ಕರಿತೀವಿ, ಫಂಡಮೆಂಟಲ್ ರಿಸರ್ಚ್ ಅಂತ ಹೇಳ್ತೀವಿ. ಆ್ಯಕ್ಷನ್ ರಿಸರ್ಚ್, ಅಪ್ಲೈಡ್ ರಿಸರ್ಚ್, ಫಿಲಸಾಫಿಕಲ್ ರಿಸರ್ಚ್, ಹಿಸ್ಟಾರಿಕಲ್ ರಿಸರ್ಚ್ ಅಂತ ಹೇಳ್ತಿದ್ದಾರೆ. ಪ್ರಿನ್ಸಿಪಲ್ಸ್ ಆಫ್ ಫಂಡಮೆಂಟಲ್ ರಿಸರ್ಚ್ ಯಾವುದು ಅಂದರೆ ಅಪ್ಲೈಡ್ ರಿಸರ್ಚ್. ಅದನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಟು ಗೆಟ್ ಇನ್ ಟು ಎ ಅಪ್ಲೈಡ್ ರಿಸರ್ಚ್. ಹಾಗಾಗಿ ಅಪ್ಲೈಡ್ ರಿಸರ್ಚ್ ಆನ್ಸರ್. ಎ ವರ್ಕಿಂಗ್ ಹೈಪಾಥಿಸಿಸ್ ಈಸ್, ಫಸ್ಟ್ ಏನು ಮಾಡ್ತೀನಿ ನಾನು, ಪ್ರಾಬ್ಲಮ್ನ ತೊಗೊಂಡು ಅಥವಾ ಆಲ್ರೆಡಿ ಹೈಪಾಥಿಸಿಸ್ ಇದ್ದರೆ ಹೈಪಾಥಿಸ್ನ ತೊಗೊಂಡು ಅದು ಸರಿನಾ ತಪ್ಪಾ ಅಂತ ಅದ್ರ ಸುತ್ತ ಏನು ಮಾಡ್ತೀನಿ, ನಾನು ರಿಸರ್ಚ್ ಮಾಡೋಕ್ಕೆ ಹೋಗ್ತೀನಿ. ಹಾಗಾಗಿ ವರ್ಕಿಂಗ್ ಹೈಪಾಥಿಸಿಸ್ ಹೇಗಿರಬೇಕು ಅಂತಂದರೆ ಎ ಪ್ರೂವನ್ ಹೈಪಾಥಿಸಿಸ್ ಫಾರ್ ಆರ್ಗ್ಯುಮೆಂಟ್ and not required for tested, provincially accepted hypothesis for further research, a scientific theory. Scientific theory ಅಂತಂದರೆ ಅದರ ಹೈಪಾಥಿಸಿಸ್ ಅಂತ ಕರೆಯೋಕ್ಕಾಗಲ್ಲ, ಅಥವಾ ಥೀಸಿಸು ಡೆಸಿಸ್ಟ್ರೇಷನ್ ಅಂತ ಕರಿಬೇಕಾಗತ್ತೆ. ಪ್ರೂವನ್ ಹೈಪಾಥಿಸಿಸ್ ಅಂದ್ರೂ ನಾವು ಅದನ್ನು ತೊಗೊಳಕ್ಕಾಗಲ್ಲ. ನೆಕ್ಸ್ಟ್ ನಾಟ್ ರಿಕ್ವೈರ್ಡ್ ಫಾರ್ ಟೆಸ್ಟೆಡ್ ಅಂತಲೂ ಇಲ್ಲ, ಅದನ್ನು ಟೆಸ್ಟ್ ಮಾಡಬೇಕಾಗತ್ತೆ. ಕರೆಕ್ಟಾಗಿ ತಪ್ಪಾ ಅಂತ ನಾವು ಟೆಸ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಸಿ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ನೆಗೆಟಿವ್ ಕಾರ್ರಿಲೇಷನ್. ಸೊ ನಾವು ಈಗ ಇದು ಸ್ಯಾಂಪ್ಲಿಂಗ್ನ ತೊಗೊಂಡಾಗ ಕಾರ್ರಿಲೇಷನಲ್ ರಿಸರ್ಚ್ ಅಂತ ಹೇಳ್ತೀವಿ. ಯಾವುದೋ 2 ಪ್ಯಾರಾಮೀಟರ್ನ ಏನು ಮಾಡ್ತಾ ಹೋಗ್ತೀನಿ, ಕಂಪೇರ್ ಮಾಡ್ತಾ ಹೋಗ್ತೀನಿ. ವೆದರ್ ದೇ ಆರ್ ಗೋ ಇನ್ ಹ್ಯಾಂಡ್ಸ್ ಆನ್ ಹ್ಯಾಂಡ್ಸ್, ಇನ್ಕ್ರೀಸ್ ಆಗ್ತಿದೆಯಾ ಡಿಕ್ರೀಸ್ ಆಗ್ತಿದೆ. ಇಫ್ ಇಟ್ ಇಸ್ ಡಿಕ್ರೀಸಿಂಗ್ ಆಗ್ತಾ ಇದ್ದರೆ ಅದನ್ನು ನೆಗೆಟಿವ್ ಕಾರ್ರಿಲೇಷನ್ ಅಂತೀವಿ. ಅದಕ್ಕೆ ಯಾವುದು ಎಕ್ಸಾಂಪಲ್ ಅಂತ 4 ಸಿಚುಯೇಷನ್ನ ಕೊಟ್ಟಿದ್ದಾರೆ. ಅದಕ್ಕೆ ಯಾವುದು ನೆಗೆಟಿವ್ ಕಾರ್ರಿಲೇಷನ್ ಅಂತ ನಾವು ಹೇಳಬೇಕಾಗತ್ತೆ. ಆ್ಯಂಡ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ವಿಲ್ ಲೀಡ್ ಟು ಶಾರ್ಟೇಜ್ ಆಫ್ ಫುಡ್ ಗ್ರೈನ್ಸ್. ನೆಗೆಟಿವ್ ಅಂತಂದ್ರೆ 2 ಪ್ಯಾರಾಮೀಟರಲ್ಲಿ 2 ಒಂದೇ ಡೈರೆಕ್ಷನ್ಗೆ ಹೋಗ್ತಿಲ್ಲ, ದೇ ವಿಲ್ ಬಿ ಗೋಯಿಂಗ್ ಇನ್ ಡಿಫ್ರೆಂಟ್ ಡೈರೆಕ್ಷನ್. ಒಂದು ಇನ್ಕ್ರೀಸ್ ಆಗ್ತಿದೆ, ಇನ್ನೊಂದು ಡಿಕ್ರೀಸ್ ಆಗ್ತಾ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ನೆಗೆಟಿವ್ ಕಾರ್ರಿಲೇಷನ್ ಅಂತ ಹೇಳ್ತೀವಿ. ಸೊ ದಟ್ ವಿಲ್ ಬಿ ದಿ ಎಕ್ಸಾಂಪಲ್. ಪೂರ್ ಇಂಟೆಲಿಜೆಂಟ್ ಮೀನ್ಸ್ ಪೂರ್ ಅಚೀವ್ಮೆಂಟ್ ಇನ್ ಸ್ಕೂಲ್. ಸೊ 2 ಕಡೆ ಏನಾಗ್ತದೆ, 2 ಪ್ಯಾರಾಮೀಟರ್ ಏನಾಗ್ತದೆ, ಗೋ ಇನ್ ಹ್ಯಾಂಡ್. ಸೊ ಇದು ಇನ್ಕ್ರೀಸ್ ಆಯಿತು ಅಂದರೆ ಅದು ಇನ್ಕ್ರೀಸ್ ಆಗುತ್ತೆ, ಇದು ಡಿಕ್ರೀಸ್ ಆಯಿತು ಅಂದರೆ ಅದು ಡಿಕ್ರೀಸ್ ಆಗ್ತಾ ಇದೆ. ಸೊ ಹಾಗಾಗಿ ಆನ್ಸರ್ ಆಗೋಕ್ಕೆ ಸಾಧ್ಯ ಇಲ್ಲ. ಕರಪ್ಷನ್ ಇನ್ ಇಂಡಿಯಾ ಇಸ್ ಇನ್ಕ್ರೀಸಿಂಗ್, ಅದು ಸಾಧ್ಯ ಇಲ್ಲ. ಪೂರ್ ವರ್ಕಿಂಗ್ ಕಂಡೀಷನ್ ರಿಟಾರ್ಡ್ಸ್ ಔಟ್ಪುಟ್, ಅದು ಅಲ್ಲ. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ದ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ವಿಲ್ ಲೀಡ್ ಟು ದಿ ಶಾರ್ಟೇಜ್ ಆಫ್ ಫುಡ್. ನೆಗೆಟಿವ್ ಕಾರ್ರಿಲೇಷನ್ಗೆ ಎಕ್ಸಾಂಪಲ್. ಎ ವರ್ಕ್ಶಾಪ್ ಈಸ್, ಒಂದು ವರ್ಕ್ಶಾಪ್ ಅಂದರೆ ಏನು, ಮುಂಚೆನೇ ಹೇಳಿದಂಗೆ ನಿಮಗೆ ಸೆಮಿನಾರು, ಕಾನ್ಫರೆನ್ಸು, ವರ್ಕ್ಶಾಪ್ ಅಂದರೆ ಏನು, ಸಿಂಪೋಸಿಯಾ ಅಂದರೆ ಏನು ಅಂತ ಗೊತ್ತಿರಬೇಕಾಗತ್ತೆ. ದೋಸ್ ಆರ್ ದಿ ಡಿಫ್ರೆಂಟ್ ಸೆಟ್ ಆಫ್ ಆ್ಯಕ್ಟಿವಿಟೀಸ್ ದಟ್ ವಿ ಆರ್ ಗೋಯಿಂಗ್ ಟು ಡೂ ಇಟ್. ಇದನ್ನೆಲ್ಲ ಡೀಟೇಲಾಗಿ ಆಲ್ರೆಡಿ ನಾನು ಇನ್ಫಾರ್ಮೇಷನ್ನಲ್ಲಿ ಹೇಳಿದ್ದೀನಿ, ಅದನ್ನು ನೀವು ಡೀಟೇಲಾಗಿ ನೋಡಿಕೊಂಡ್ರೆ ಈಸಿ ಆಗುತ್ತೆ. A workshop is a conference for discussion on the topic, a meeting for discussion on the topic, a class at college or university in which the teacher and the student discuss a topic, a brief intensive course for small group emphasizing the development of the skill or techniques for solving the specific problem. ವರ್ಕ್ಶಾಪ್ ಅಂತ ಹೇಳ್ತಿದ್ದಾಗ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಇರಬೇಕಾಗತ್ತೆ. ಹಾಗಾಗಿ ನಾವೇನು ಮಾಡಬೇಕಾಗತ್ತೆ ಅಂದರೆ ಫಸ್ಟ್ ಏನು ಮಾಡಬೇಕಾಗತ್ತೆ, ಸ್ಮಾಲ್ ಗ್ರೂಪ್ ಇರಬೇಕಾಗತ್ತೆ, ಡಿಸ್ಕಸ್ ಮಾಡಬೇಕಾಗತ್ತೆ, ಸ್ಕಿಲ್ನ ತಿಳ್ಕೊಬೇಕಾಗತ್ತೆ, ಟೆಕ್ನಿಕ್ನ ತಿಳ್ಕೊಬೇಕಾಗತ್ತೆ. ಯಾವುದೋ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಹುಡ್ಕೋಕ್ಕೆ ಥ್ರೂ ಸ್ಕಿಲ್ ನಾವು ಐಡೆಂಟಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ವರ್ಕ್ಶಾಪ್ ಅಂತ ಹೇಳ್ತೀವಿ. ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಡಿ ಆಗುತ್ತೆ. ಸೊ ದಿಸ್ ಆರ್ ದಿ 25 ಕ್ವಶನ್ಸ್. ಆಲ್ರೆಡಿ ನಾನು ಏನು ಮಾಡಿದ್ದೀನಿ, 3 ಕ್ವಶನ್ಸ್ ಸೆಟ್ಟೆ ಮಾಡಿದ್ದೀನಿ. ಮೊದಲನೇದರಲ್ಲಿ ಬರೀ ಕ್ವಶನ್ಸ್ ಆನ್ಸರ್ಸ್
ಮೊದಲನೇದಲ್ಲಿ ಕ್ರ್ಯಾಶ್ ಕೋರ್ಸ್ ಇದೆ, ಎರಡನೇದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ, ಇನ್ನು 3 ವಿಡಿಯೋಸ್ ಏನಿದೆಯಲ್ಲ ಆ 3 ವಿಡಿಯೋಸಲ್ಲೂ ನಾನು ಏನು ಮಾಡಿದ್ದೀನಿ ಅಂದರೆ ಕ್ವಶನ್ ಆನ್ಸರ್ಸ್ 25 ಕ್ವಶನ್ ಆನ್ಸರ್ಸ್ನ ಡಿಸ್ಕಸ್ ಮಾಡಿದ್ದೀನಿ. ನೀವು ಓದ್ಕೊಳ್ಳಿ, ಈಸಿ ಆಗುತ್ತೆ. ಎಗೇನ್ ನಿಮಗೆ 10 ಚಾಪ್ಟ್ರಲ್ಲಿ ಕೆಲವೊಂದು ಚಾಪ್ಟರ್ಗಳು ಏನಿರುತ್ತೆ ಅದು ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ, ಕೆಲವೊಂದು ಟೈಮ್ ಕನ್ಸ್ಯೂಮಿಂಗ್ ಇರೋದಿಲ್ಲ. ಅಂದರೆ ನನಗೆ ಪ್ರಿಯರ್ ಇನ್ಫಾರ್ಮೇಷನ್ ಇದ್ದರೆ, ನಾನು ಮುಂಚೆನೇ ಓದಿದ್ರೆ, ನನಗೆ ಮೆಮೊರಿಲಿ ಇದ್ದರೆ ಅವಾಗ ಏನಾಗುತ್ತೆ, ವಿತೌಟ್ ವೇಸ್ಟಿಂಗ್ ಮೈ ಟೈಮ್ ಜಸ್ಟ್ ಐ ವಿಲ್ ಟಿಕ್ ಅಂಡ್ ಐ ವಿಲ್ ಗೋ. ಆದರೆ ಲಾಜಿಕಲ್ ಇರ್ಬೋದು, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಇರ್ಬೋದು, ಅಂಥದ್ದಕ್ಕೆಲ್ಲ ಏನಾಗುತ್ತೆ ಅಂದರೆ ನಿಮಗೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ನೀವು ಈ ಥರ ಕ್ವಶನ್ಸ್ಗಳನ್ನ ಫಸ್ಟೇ ತೊಗೊಂಡ್ರೆ ಈಸಿ ಆಗುತ್ತೆ. ಈ ಥರ ತೊಗೊಂಡು ನೀವೇನು ಮಾಡಬೇಕಾಗತ್ತೆ, ಫಸ್ಟೇ ಓದ್ಕೊಂಡಿದ್ರೆ ಈಸಿಯಾಗಿ ನೀವಲ್ಲಿ ಎಕ್ಸಾಮಿನೇಷನ್ ಹಾಲಲ್ಲಿ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಏನಾಗ್ತಿದೆ ಅಂದರೆ ಆನ್ಲೈನ್ ಇರುತ್ತೆ, ಕಂಪ್ಯೂಟ್ರಲ್ಲೇ ಇರುತ್ತೆ, ನೀವು ನೋಡ್ಕೋಬೇಕಾಗತ್ತೆ. ಆಗಿಲ್ಲ ಅಂದರೆ ಟೈಮ್ ವೇಸ್ಟ್ ಮಾಡ್ಕೊಂಡು, ಬಿಕಾಸ್ ಅದು ಫಸ್ಟ್ ಟೈಮ್ ಏನಾದರೂ ನೀವು ಮಾಡ್ತಾ ಇದ್ರೆ ಅದು ಹೆಂಗೆ ಪಾಪಪ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ ನೀವು ಮುಂಚೆನೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದ್ರೆ ಈಸಿ ಆಗುತ್ತೆ. ಇಲ್ಲಾಂದರೆ ಟೈಮ್ ಮ್ಯಾನೇಜ್ಮೆಂಟು ಇನ್ಸೈಡ್ ದಿ ಎಕ್ಸಾಮಿನೇಷನ್ ಅದು ತುಂಬ ಕಷ್ಟ ಆಗುತ್ತೆ. ಇದನ್ನೆಲ್ಲ ನೀವು ಪ್ಲ್ಯಾನ್ ಮಾಡಿಕೊಂಡು ಓದ್ಕೊಂಡು ಹೋಗಿದ್ರೆ ಈಸಿ ಆಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.